ಬಾಗೇಪಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿವೆ. 22,000 ಜನಸಂಖ್ಯೆ ಪಟ್ಟಣದಲ್ಲಿದೆ. ಇಲ್ಲಿ ಚಿತ್ರಾವತಿ ನದಿಗೆ ಅಂಟಿಕೊಂಡಂತೆ ಬ್ರಾಹ್ಮಣ ಹಾಗೂ ವೈಶ್ಯ ಸಮುದಾಯದ ಚಿತ್ರಾವತಿ ಮುಕ್ತಿಧಾಮ ಚಿತಾಗಾರವಿದೆ. ಇದರ ಮುಂದೆಯೇ ಪರಿಶಿಷ್ಟ ಪಂಗಡ, ಜಾತಿ, ಹಿಂದುಳಿದ ಇತರೆ ಸಮುದಾಯದವರ ಸ್ಮಶಾನಕ್ಕೆ ಜಾಗ ಮಾಡಲಾಗಿದೆ. ಇಲ್ಲಿಗೆ ಸಂಪರ್ಕ ಕಲ್ಪಿಸಲು ಅವಧೂತ ಹುಸೇನ್ ದಾಸಯ್ಯ ಸ್ವಾಮಿ ವೃತ್ತದಿಂದ ರಸ್ತೆ ಇದೆ. ಪಟ್ಟಣದ ವಾಲ್ಮೀಕಿ ನಗರ, ಅಂಬೇಡ್ಕರ್ ನಗರ, ಸಂತೆ ಮೈದಾನ, ಗೂಳೂರು ರಸ್ತೆ, ಕಂಚುಕೋಟೆ ಸೇರಿದಂತೆ ವಿವಿಧ ವಾರ್ಡ್ಗಳಿಂದ 1 ಕಿಲೋಮೀಟರ್ ಕಾಲುನಡಿಗೆಯಲ್ಲಿ ಶವ ಹೊತ್ತು ಸಾಗಬೇಕು. ಆದರೆ ರಸ್ತೆಯ ದುರವಸ್ಥೆಯಿಂದಾಗಿ ಶವ ಹೊತ್ತು ಸಾಗಲು ಜನರು ಹರಸಾಹಸ ಪಡಬೇಕಾಗಿದೆ. ಮೊಣಕಾಲುದ್ದದ ಗುಂಡಿಗಳಲ್ಲಿ ವಾಹನ ಸವಾರರು, ಜನರು ಸರ್ಕಸ್ ಮಾಡುತ್ತಾ ಸಂಚರಿಸಬೇಕಾಗಿದೆ. ಪುರಸಭೆ ಸ್ಮಶಾನಕ್ಕೆ ಸುಗಮ ರಸ್ತೆ, ಕೂರಲು ಜಾಗ, ನೀರು, ನೆರಳಿನ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಆದರೆ ಸ್ಮಶಾನಗಳ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳು ತಲುಪುತ್ತಿಲ್ಲ. ಪುರಸಭೆಯಲ್ಲಿ ಪ್ರತಿ ವರ್ಷ ಸ್ಮಶಾನದ ಅಭಿವೃದ್ಧಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಕೋಟ್ಯಾಂತರ ಹಣ ಇರುತ್ತದೆ. ಆದರೆ ಪುರಸಭೆ ಸ್ಮಶಾನವನ್ನು ಕಡೆಗಣಿಸಿದ್ದು ಯಾವ ಸೌಕರ್ಯಗಳನ್ನು ಒದಗಿಸುತ್ತಿಲ್ಲ. ಪಟ್ಟಣದಿಂದ ಸ್ಮಶಾನಕ್ಕೆ ಸಾಗುವ ಅರ್ಧ ರಸ್ತೆಗೆ ಡಾಂಬರು ಹಾಕಲಾಗಿದೆ. ಉಳಿದಂತೆ 1 ಕಿಲೋಮೀಟರ್ ರಸ್ತೆಗೆ ಸಿಮೆಂಟ್ ಆಗಲಿ ಟಾರ್ ಆಗಲಿ ಹಾಕಿಲ್ಲ. ಮಳೆ ಬಂದರೆ ಜನರ ಸಂಚಾರ ಇನ್ನೂ ಕಷ್ಟ. ಕಾಲುದಾರಿಯ ಇಕ್ಕೆಲಗಳಲ್ಲಿ ಕಳೆ, ಮುಳ್ಳಿನ ಗಿಡಗಳು ಬೆಳೆದಿವೆ. ನಿರ್ಜನ ಪ್ರದೇಶವಾದ್ದರಿಂದ ಅನೈತಿಕ ಚಟುವಟಿಕೆಗಳಿಗೂ ಇದು ತಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.